ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಾನು ಎಕ್ಸೆಲ್ ಮಾಡ್ತಿರೋದು ನಮ್ಮೂರು ಬೆಕ್ಕೇರಿ ಅಂತ. ನಾನು ಇಷ್ಟು ದಿನ ಎಲ್ಲಿ ಹೋಗಿ ಏನೇನು ಎಕ್ಸೆಲ್ ಮಾಡಿದ್ದೆ, ಆದರೆ ಈಗ ನಮ್ಮೂರನ್ನ ನಾನು ಎಕ್ಸೆಲ್ ಮಾಡಿರಲಿಲ್ಲ. ಅದಕ್ಕೆ ಈಗ ಎಕ್ಸೆಲ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಈಗ ನಾವು ಇರೋದು ಹಳ್ಳಿಯಲ್ಲಿ. ಈಗ ನಾನು ಹೋಗ್ತಾ ಇರೋದು ಇಷ್ಟಿಗೆ. ಅಲ್ಲಿ ತುಂಬ ದೇವಸ್ಥಾನಗಳು ಮತ್ತು ಏನೇನಿದೆ ನೋಡೋದಕ್ಕೆ. ಹಾಗೆ ನಮ್ಮ ಚಾನಲ್ಗೆ 200 ಸಬ್ಸ್ಕ್ರೈಬ್ ಆಗಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಈಗೇನು ನೋಡ್ತಾ ಇರಲ್ಲ, ಅದು ರೈಲ್ವೆ ಬ್ರಿಡ್ಜು, 2 ಟ್ರ್ಯಾಕ್ ಇವೆಲ್ಲಿ. ಗಾಯ್ಸ್, ನಾವು ಚಿಕ್ಕವರಿದ್ದಾಗ ಮಳೆ ಹಾಕಿದ್ರು ಆಗುತ್ತೆ ಅನ್ಕೋತಿದ್ವಿ. ಯಾಕಂದರೆ ನಾವು ಆಟ ಆಡುವಾಗ ಕಚ್ಚಿ ಬಿಜಿ ಆಗುತ್ತೆ ಅಂತ. ಆದರೆ ಈಗ ಮಳೆ ಇದ್ರೇ ಎಲ್ಲ ಅನಿಸ್ತಾ ಇದೆ. ಯಾಕಂದರೆ ನೀವು ನೋಡ್ಬೋದು ಯಾವ ಥರ ಮಳೆ ಆಗ್ತಲ್ಲ. ರೈತರ ಬೆಳೆ ಎಲ್ಲ ಒಣಗ್ತವೆ. ತುಂಬ ಕಷ್ಟ ಆಗ್ತದೆ. ಮಳೆ ಆದರೆ ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಮಳೆ ಆಗುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ ರೈತರು. ತುಂಬ ಕಷ್ಟ ಅಲ್ವಾ. ಈಗ ಕುಡಿಯೋದಕ್ಕೆ ನೀರು ಸಿಗ್ತಾಯಿಲ್ಲ. ಏನು ಹೊಲಕ್ಕೇನೋ ಹಾಸ್ತಾರೆ ನೀರು. ತುಂಬ ಕಷ್ಟ ಇದೆ. ಇದೆ ನೋಡಿ ಫ್ರೆಂಡ್ಸ್, ನಮ್ಮೂರು ಶಾಲೆ, ಕನ್ನಡ ಶಾಲೆ ಯಾವ ಥರ ಇದೆ ಅಂತ ನೋಡಿ. ಇದು ಬೆಕ್ಕೇರಿ ಗ್ರಾಮದಲ್ಲಿದೆ. ಇದೆ ನೋಡಿ ಫ್ರೆಂಡ್ಸ್, ನಮ್ಮೂರು ಶಾಲೆ, ಕನ್ನಡ ಶಾಲೆ. ಇದು 7th ಮಟ್ಟ ಇದೆ. ಗಾಯ್ಸ್, ನಮ್ಮೂರಿಗೆ ಬಂದೆ ಈಗ ಬೆಕ್ಕೇರಿಗೆ. ಈಗ ಇಲ್ಲಿ ಒಂದು ದೇವಸ್ಥಾನ ಇದೆ, ಲಕ್ಕೋತಾಯಿ ಅಂತ. ಆ ದೇವಸ್ಥಾನನ ತೋರಿಸ್ತೇನೆ ಬನ್ನಿ ನಿಮಗೆ. ಇದೆ ನೋಡಿ ನಮ್ಮೂರು ಬೆಕ್ಕೇರಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಈಗ. ಇದೆ ನೋಡಿ ಗಾಯ್ಸ್ ದೇವಸ್ಥಾನ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಇದೆ ಮೇನ್ ಎಂಟ್ರೆನ್ಸ್ ಇದೆ. ಈಗ ಒಳಗಡೆ ಹೋಗೋಣ ಬನ್ನಿ. ಗಾಯ್ಸ್, ಸ್ವಲ್ಪ ಬೇಗ ಬಂದಿದ್ರಂತ ಇನ್ನೂ ಪೂಜೆ ಮಾಡಿಲ್ಲ, ಅದಕ್ಕೆ ಬಾಗಿಲು ತೆಗೆದಿಲ್ಲ. ಆಮೇಲೆ ಬರೋಣ ಬನ್ನಿ. ಇದೆ ನೋಡಿ ಗಾಯ್ಸ್ ಲಕ್ಕೋತಾಯಿ ದೇವಸ್ಥಾನ. ಇದನ್ನು 2 ಹೆಸರಿಂದ ಕರೀತಾರೆ. ಒಂದು ಲಗಮೋತಾಯಿ ಅಂತ, ಇನ್ನೊಂದು ಲಕ್ಕೋತಾಯಿ, ಲಕ್ಕೋಯಿ ಅಂತ. ಇದು ಮುಂದಿನ ತಿಂಗಳಲ್ಲಿ ಜಾತ್ರೆ ಇದೆ. ಇಲ್ಲೇನು ನೀವು ನೋಡ್ತಾರೆ, ಇಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲಿ ಊಟ ಹಾಕ್ತಾರೆ. ಇಲ್ಲಿ ತುಂಬ ದೊಡ್ಡ ಜನಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ. ನೋಡಿ ಯಾವ ಥರ ಇದೆ ಅಂತ. ಇದು ಇನ್ನು ಇದನ್ನು ಕಟ್ತಾ ಇದ್ದಾರೆ. ಈಗ ಅರ್ಧ ಮುಗಿದಿದೆ, ಇನ್ನೂ ಕಟ್ತಾ ಇದ್ದಾರೆ ಇದನ್ನು. ಈ ದೇವಸ್ಥಾನದಲ್ಲಿ ಕುದುರೆ ಇದೆ. ಕುದುರೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಈಗ ನಾವು ಲಕ್ಕೋತಾಯಿ ದೇವಸ್ಥಾನ ನೋಡಿದ್ವಿ. ಈಗ ಇಲ್ಲಿ ಬೆಕ್ಕೇರಿಯಲ್ಲಿ ಹನುಮಂತನ ದೇವಸ್ಥಾನ ಇದೆ. ಹನುಮಂತನ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. Yeah, I'll meet you on the dance floor.
ಏನು ನೀವು ನೋಡ್ತಾ ಇರಲ್ಲ, ಇದು ಲಾಲ್ಸಾಬ್ ತಿರ್ಸಪ್ ಅಂತ. ಇದು ಮೊಹರಂ ಅಂತ ದೊಡ್ಡದಾಗಿ ಜಾತ್ರೆ ನಡೀತೆ. ಇದೇ ಇದು ನಾನು ನಿಮಗೆ ಆಗಲೇ ಹೇಳಿದ್ದೆಲ್ಲ, ಇಲ್ಲೊಂದು ಹನುಮಂತನ ದೇವಸ್ಥಾನ ಇದೆ ಅಂತ. ಆ ಹನುಮಂತನ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಈಗ ಇದೆ ನೋಡಿ ಮೊದಲನೇ ಎಂಟ್ರೆನ್ಸ್. ಹೋಗೋಣ ಬನ್ನಿ ಈಗ. ಇಲ್ಲೇ ನೋಡಿ ಮೊದಲನೇ ಎಂಟ್ರೆನ್ಸ್. ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ಈಗ ಹೋಗೋಣ ಬನ್ನಿ ಹನುಮಂತನ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅಂತ ನೋಡಿ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಗಾಯ್ಸ್, ನಾನು ಆಗಲಿ ಬಂದಿದ್ದವಾಗ ಇನ್ನೂ ಪೂಜೆ ಮಾಡಲಿದ್ರು. ಈಗ ಪೂಜೆ ಮಾಡ್ತಾ ಇದ್ದಾರೆ. ಹೋಗೋಣ ಬನ್ನಿ ಮೂರ್ತಿ ಹೇಗಿದೆ ಅಂತ ನೋಡೋಣ. ಇದೇ ನೋಡಿ ಲಕ್ಕವ್ವ ತಾಯಿಯ ಮೂರ್ತಿ ಯಾವ ಥರ ಇದೆ ಅಂತ ನೋಡಿ. ಇದೇ ನೋಡಿ ನಮ್ಮ ಊರು ಬೆಕ್ಕೇರಿ ಹೇಗಿದೆ ಅಂತ ನೋಡಿ. ಇದು ಪ್ರತಿ ಗುರುವಾರನೂ ಇಲ್ಲಿ ಸಂತೆ ನಡೆಯುತ್ತೆ. ಇಲ್ಲಿ ಏನು ನೋಡ್ತಾ ಇದ್ರಲ್ಲ ನೀವು, ಅಲ್ಲಿ ಇಲ್ಲಿ ಅಂಗಡಿನ ಹಾಕೊಂಡು ಕುಂಡಿರ್ತಾರೆ. ಪ್ರತಿ ಗುರುವಾರನೂ ಈ ಸಂತೆ ನಡೆಯುತ್ತೆ. ಇದು ಗಾಯ್ಸ್, ನೋಡಿದ್ರಲ್ಲ ನಮ್ಮ ಊರು ಹೇಗಿತ್ತು ಅಂತ. ಚೆನ್ನಾಗಿತ್ತು ಅಲ್ವಾ? ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮುಂದೆ ಅಂತದೇ ನೋಡೋದು ಸ್ಪೆಷಲಾಗಿ ಇರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.